ಭಾರತದ ಇತಿಹಾಸ ಪ್ರಾರಂಭ ಆಗೋದೇ ಬುದ್ಧನ ಕಾಲದಲ್ಲಿ. ಆ ಸುಳ್ಳಿನ ಚರಿತ್ರೆಯ ಜೊತೆಗೆ ಮಕ್ಕಳಿಗೆ ಸತ್ಯದ ಚರಿತ್ರೆಯನ್ನು ನಾವು ತಿಳಿಸ್ಕೊಡ್ತಾ ಹೋಗ್ಬೇಕು. ಪ್ರಾರಬ್ಧ ಇದು. ಟೈಮ್ ತಗೊಳುತ್ತೆ, ಆದ್ರೆ ಕಾಲ ಬರುತ್ತೆ. ರಾಮನನ್ನ ಮತ್ತು ಕೃಷ್ಣನ ಹಿಸ್ಟೋರಿಕಲ್ ಕ್ಯಾರೆಕ್ಟರ್ ಅದು ಮಹಾನ್ ಸುಳ್ಳದು. ರಾಮಾಯಣ ಒಂದು ಬದುಕು. ಆದರೆ ರಾಮನ ಚರಿತ್ರೆಯನ್ನೇ ಸುಳ್ಳು ಅಂತ ಬೊಬ್ಬೆ ಹೊಡೆಯೋರು ಇದಾರಲ್ಲ. ದಾಖಲೆಗಳಿಲ್ಲದ ಮಾತು ನಿಲ್ಲೋದಿಲ್ಲ. ಒಬ್ಬ ವ್ಯಕ್ತಿ ಇತಿಹಾಸದಲ್ಲಿ ಈತ ಇದ್ದ ಅನ್ನೋದಕ್ಕೆ ಏನು ಕುರುಹುಗಳಿರಬೇಕು ಅಕಾರ್ಡಿಂಗ್ ಟು ಹಿಸ್ಟ್ರಿ? ಯಾಕಿಷ್ಟು ಪ್ರಾಚೀನ ಭಾರತದ ಮೇಲೆ ದ್ವೇಷ? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ಸರ್, ಬೀಂಗ್ ಪ್ರೊಫೆಸರ್ ಆಗಿ ಅಥವಾ ಪ್ರಾಂಶುಪಾಲರಾಗಿ ಪಾಠ ಮಾಡ್ತೀನಿ ಮಕ್ಕಳಿಗೆ ಅಂತ ಹೇಳಿದ್ರಿ. ನೀವು ಪಾಠ ಮಾಡುವಾಗ ನಿಮಗೂ ಗೊತ್ತಿರುತ್ತೆ ಇದು ಸುಳ್ಳು, ಇದು ನಿಜವಾದ ಇತಿಹಾಸ ಅಲ್ಲ, ನಿಜವಾದ ಇತಿಹಾಸ ಹೀಗಿದೆ ಅನ್ನೋದು ಗೊತ್ತಿರುತ್ತೆ. ಆದರೂ ಒಲ್ಲದ ಮನಸ್ಸಿನಿಂದ ಅದನ್ನು ಹೇಳಬೇಕಾಗತ್ತೆ ಮಕ್ಕಳಿಗೆ. ಆಗ ಇತಿಹಾಸಕಾರರಾಗಿ ಅಥವಾ ಹಿಸ್ಟ್ರಿಯನ್ನು ತಿಳ್ಕೊಂಡವರಾಗಿ ನಿಮ್ಮ ಮನಸ್ಥಿತಿ ಆಗ ಹೆಂಗಿರುತ್ತೆ ಅಂತ. ನಾಟ್ ಓನ್ಲಿ ಲಕ್ಷ್ಮೀ ಹೆಗಡೆ ಸುಂದ, ನಿಮ್ಮ ಮನಸ್ಥಿತಿ ಅನೇಕ ಜನ ಪ್ರಾಧ್ಯಾಪಕರ ಮತ್ತು ಶಿಕ್ಷಕರ ಮನಸ್ಥಿತಿ ಹಾಗೆ. ಸೊ ಬೇಸಿಕಲಿ ಅವ್ರನ್ನೆಲ್ಲ ರೆಪ್ರೆಸೆಂಟೇಟ್ ಮಾಡೋದಾದರೆ ನಿಮ್ಮ ಮನಸ್ಥಿತಿ ಆಗ ಹೆಂಗಿರುತ್ತೆ ಸುಳ್ಳು ಇತಿಹಾಸ ಹೇಳುವಾಗ? ಬಹಳ ಬೇಸರ ಆಗುತ್ತೆ. ಯಾಕೆಂದರೆ ಆ ಸುಳ್ಳು ಚರಿತ್ರೆಯ ವೈಭವೀಕರಣವನ್ನು ಮಕ್ಕಳಿಗೆ ಪಾಠ ಮಾಡುವ ಹಿಂಸೆ ಇದೆಯಲ್ಲ, ಬಹಳ ದೊಡ್ಡ ಹಿಂಸೆ ಅದು. ಈಗ ಉದಾಹರಣೆಗೆ, ದೇಶದ ಬಗ್ಗೆ ದುರಾಭಿಮಾನ ಇರುವಂಥ ಒಬ್ಬ ರಾಜನನ್ನು ಮಹಾನ್ ಸಾಧಕ ಅಂತ ಹೇಳಬೇಕು. ನಮ್ಮ ಗ್ರಾಚಾರ ನೋಡಿ, ಅಲ್ಲಿ ಪ್ರಾರಬ್ಧ ಅಲ್ವಾ ಇದು? ದೇಶದ ಬಗ್ಗೆ ದುರಾಭಿಮಾನವನ್ನು ಇಟ್ಕೊಂಡು ಕೋಟ್ಯಾಂತರ ಜನರ ಸಾವಿಗೆ ಕಾರಣೀಕರ್ತರಾದಂಥ ರಾಜನನ್ನು ಮಹಾನ್ ಸಾಧಕನಾಗಿದ್ದ, ಗ್ರೇಟ್ ಆಗಿದ್ದ, ಅವನ ಜೀವನ ಸಾಧನೆ ಹಾಗೆ ಬರುತ್ತೆ. ಎಕ್ಸ್ಪ್ಲೈನ್ ದಿ ಲೈಫ್ ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ ಸೋ ಆ್ಯಂಡ್ ಸೋ. ಇವನ ಜೀವನ ಸಾಧನೆಗಳನ್ನು ವಿವರಿಸಿರಿ, ಬರಿಬೇಕು, ಅವರು ವಿವರಿಸಬೇಕು. ಎಂಥ ಜೀವನ, ಎಂಥ ಸಾಧನೆ, ಅವನ ಜೀವನ, ಅವನ ಸಾಧನೆ ಅಲ್ಲಿ ಪುಸ್ತಕದಲ್ಲಿ ಇರೋದೇ ಒಂದು, ಸತ್ಯದ ಕಥೆಯೇ ಒಂದು. ಮತ್ತು ಈ ದೇಶದವನು ಅಲ್ಲ ಅವನು, ಈ ದೇಶದವರು ಆಗಿರೋದಿಲ್ಲ. ಈ ದೇಶದವರು ಆಗಿದ್ದರೂ ಕೂಡ ಯಾರದ್ದೋ ಪ್ರಭಾವಕ್ಕೆ ಸಿಕ್ಕಿ ದುರಾಭಿಮಾನ ಬೆಳೆಸ್ಕೊಂಡಿರ್ತಾನೆ, ದುರಾಲೋಚನೆ ಇರುತ್ತೆ, ದುರಾಡಳಿತ ಮಾಡಿರ್ತಾನೆ, ದುರಾಸೆ ಇರುತ್ತೆ. ಇಂಥ ರಾಜನ ಕಥೆಯನ್ನು ವೈಭವೀಕರಿಸಿ ಹೇಳುವಂಥ ಪರಿಸ್ಥಿತಿ, ಪ್ರಸಂಗ ಇತಿಹಾಸದ ಉಪನ್ಯಾಸಕರಿಗೆ ಸೃಷ್ಟಿಯಾಗಿದೆ. ಆದರೆ ಅದೇ ಹೇಳಿದ್ನಲ್ಲ, ಸವಾಲು ಏನಿದೆ ಅಂದರೆ ಆ ಸುಳ್ಳಿನ ಚರಿತ್ರೆಯ ಜೊತೆಗೆ ಮಕ್ಕಳಿಗೆ ಸತ್ಯದ ಚರಿತ್ರೆಯನ್ನು ನಾವು ತಿಳಿಸ್ಕೊಡ್ತಾ ಹೋಗಬೇಕು. ಟೈಮ್ ತಗೊಳುತ್ತೆ, ಆದರೆ ಕಾಲ ಬರುತ್ತೆ. ಒಂದಲ್ಲ ಒಂದು ಕಾಲ ಖಂಡಿತ ಬರುತ್ತೆ. ಸತ್ಯದ ಚರಿತ್ರೆಯ ಅನಾವರಣ ಸ್ಪಷ್ಟತೆಯ ವಲಯಕ್ಕೆ ಬರುತ್ತೆ ಭಾರತದಲ್ಲಿ. ಅಂಥದ್ದೊಂದು ವಿಶ್ವಾಸ ಇದೆ ನನಗೆ. ಈ ಯುವ ಜನತೆ, ಈ ಯುವ ಮನಸ್ಸುಗಳಿಗೆ ಸರಿಯಾಗಿ ಹೇಳಿದ್ರೆ ಅವರು ತಿಳ್ಕೊಳ್ಳುವುದರಲ್ಲಿ ಹಿಂದೆ ಬೀಳುವಂಥವರಲ್ಲ. ಸರಿಯಾಗಿ ಹೇಳುವ ಜವಾಬ್ದಾರಿ ನಮ್ಮದಿದೆ ಅಷ್ಟೇ, ಇತಿಹಾಸದ ಉಪನ್ಯಾಸಕರಿದೆ. ಆದರೆ ನೀವು ಕೇಳಿದ ಪ್ರಶ್ನೆ ಏನಿದೆಯಲ್ಲ, ಹೆಂಗಿರುತ್ತೆ ಮನಸ್ಸು ಅಂತಂದರೆ ತುಂಬ ಹಿಂಸೆ ಇರುತ್ತೆ. ಭಾಳ ಅಂದರೆ ಭಾಳ ಹಿಂಸೆ, ಭಾಳ ಬೇಸರದಲ್ಲಿ ನಾವು ಪಾಠ ಮಾಡಬೇಕು. ಸರ್, ಕಮಿಂಗ್ ಟು ದ ಪಾಯಿಂಟ್, ನಾನು ಒಂದು ಕಡೆ ಓದಿದ್ದೆ ನೆನಪು. ಅಕಾರ್ಡಿಂಗ್ ಟು ಮೆನಿ ಹಿಸ್ಟೋರಿಯನ್ಸ್, ಇತಿಹಾಸಕಾರರ ಪ್ರಕಾರ ಭಾರತದ ಇತಿಹಾಸ ಪ್ರಾರಂಭ ಆಗೋದೇ ಬುದ್ಧನ ಕಾಲದಲ್ಲಿ, ಅಲೆಕ್ಸಾಂಡರ್ ಕಾಲದಲ್ಲಿ ಅಂತ ಹೇಳ್ತಾರೆ. ಇಸ್ ದಟ್ ಟ್ರೂ? ಅದು ಸತ್ಯನಾ ಅಂತ? ಅದು ಮಹಾನ್ ಸುಳ್ಳು. ಅದು ಮಹಾನ್ ಸುಳ್ಳು ಅಂದರೆ ಅದು ಹೆಂಗೆ ಹೇಳಬೇಕು ಗೊತ್ತಾಗಲ್ಲ. ಅದಕ್ಕಿಂತ ದೊಡ್ಡ ಸುಳ್ಳೇ ಇಲ್ವೇನೋ, ಅಷ್ಟು ದೊಡ್ಡ ಸುಳ್ಳು ಅದು. ಹೀಗಾಗಿ ಅದ್ರ ಬಗ್ಗೆ ಒಂದು ಇದು ಸುಳ್ಳೋ ಸತ್ಯವೋ ಹೇಳುವಂಥ ಒಂದು ಜಿಜ್ಞಾಸೆ ಬರುತ್ತಲ್ಲ, ಆ ಜಿಜ್ಞಾಸೆಯೇ ಹಾಸ್ಯಾಸ್ಪದ ಅಂತ ದೊಡ್ಡ ಸುಳ್ಳು ಅದು. ಆ ಜಿಜ್ಞಾಸೆನೇ ಇರಬಾರ್ದು, ಆ ಜಿಜ್ಞಾಸೆಯೇ ಹಾಸ್ಯಾಸ್ಪದ ಅಂತ, ಅಷ್ಟು ದೊಡ್ಡ ಸುಳ್ಳು ಅಂತ ಅದು. ಯಾಕೆಂದರೆ ಬುದ್ಧನ ಪೂರ್ವದ ಭಾರತ ಎಷ್ಟೋ ಅದ್ಭುತ ಭಾರತ ಆಗಿತ್ತು. ಬುದ್ಧ ಬಂದ ಮೇಲೂ ಅದ್ಭುತ ಆಯಿತು, ಬುದ್ಧನ ವ್ಯಕ್ತಿತ್ವ ಅದ್ಭುತ, ಎಲ್ಲ ಸತ್ಯ. ಆದರೆ ಬುದ್ಧನಿಗಿಂತ ಮೊದಲು ಭಾರತವೇ ಇರಲಿಲ್ಲ ಹೇಳುವುದು, ಅಥವಾ ಬುದ್ಧ ಪೂರ್ವದ ನಾಗರಿಕ ಪದ್ಧತಿಗಳಿರಲಿಲ್ಲ, ಅದು ಅಂದಾಯ್ತು. ಬುದ್ಧ ಪೂರ್ವದ ಭಾರತೀಯರಿಗೆ ಬೌದ್ಧಿಕತೆಯೇ ಇರಲಿಲ್ಲ ಹೇಳುವುದು, ಇದೆಲ್ಲ ಎಷ್ಟು ದೊಡ್ಡ ಅಬದ್ಧ ಆಗುತ್ತದೆ ಅಂದರೆ ತೀರಾ ಅಸಂಬದ್ಧ ಆಲೋಚನೆಗಳಿವೆಲ್ಲ. ಈಗ ಉದಾಹರಣೆಗೆ, ಇತಿಹಾಸದ ಪಠ್ಯದಲ್ಲಿ ಭಾರತದ ಪ್ರಥಮ ನಾಗರಿಕತೆ
ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಬರುತ್ತೆ. ಎಕ್ಸಾಕ್ಟ್ಲಿ. ಸಿಂಧೂ ನಾಗರಿಕತೆಯೇ ಭಾರತದ ಪ್ರಥಮ ನಾಗರಿಕ. ದೊಡ್ಡ ತಪ್ಪದು, ದೊಡ್ಡ ಸುಳ್ಳದು. ಹೌದಾ? ಅದಕ್ಕಿಂತ ಹಿಂದೆ 3 ನಾಗರಿಕತೆಗಳಾಗಿ ಹೋಗಿದೆ ಭಾರತದಲ್ಲಿ. ಯಾವ್ಯಾವುದು? ಅಯೋಧ್ಯ ನಾಗರಿಕತೆ ಆಗಿದೆ, ಸರಸ್ವತಿ ನದಿ ನಾಗರಿಕತೆ ಆಗಿದೆ, ಪಾಟಲಿಪುತ್ರ ನಾಗರಿಕತೆ ಆಗಿದೆ. ಪಾಟಲಿಪುತ್ರ ನಾಗರಿಕತೆ ಅಂದರೆ ಬೇರೆ ಯಾವುದೂ ಅಲ್ಲ, ಮಹಾಭಾರತವೇ ಪಾಟಲಿಪುತ್ರ ನಾಗರಿಕತೆ. ಅಯೋಧ್ಯ ನಾಗರಿಕತೆ ಅಂದರೆ ರಾಮಾಯಣ. ನಾವೇನು ಮಾಡಿದ್ದೇವೆ, ರಾಮಾಯಣ ಮಹಾಭಾರತವನ್ನು ಮಹಾಕಾವ್ಯಕ್ಕೆ ಸೀಮಿತವಾಗಿ ಇಟ್ಟಿದ್ದೇವೆ, ಪುರಾಣ ಅಂತ ಕರಿತೇವೆ. ಅದು ಇತಿಹಾಸ ಅಂತನೂ ಹೇಳ್ತಾ ಇಲ್ಲ, ಅದೊಂದು ನಾಗರಿಕತೆ ಅಂತನೂ ಹೇಳ್ತಾ ಇಲ್ಲ. ಹಾಗಾದ್ರೆ ಡು ಯು ಅಗ್ರಿ ವಿತ್ ದಟ್ ರಾಮಾಯಣ ಮಹಾಭಾರತ ಹಿಸ್ಟ್ರಿ? 100% ವಿತೌಟ್ ಎನಿ ಡೌಟ್ಸ್, ಯಾವುದೇ ಅನುಮಾನ ಇಲ್ಲದೆ ರಾಮಾಯಣ ಒಂದು ಬದುಕು, ಅದೊಂದು ಜೀವನ ಕ್ರಮ, ಅದೊಂದು ನಾಗರಿಕತೆ. ಮಹಾಭಾರತವು ಅದೊಂದು ಮಹಾಕಾವ್ಯಕ್ಕೆ ಸೀಮಿತವಾಗಿರದ ಒಂದು ಬದುಕಿನ ಕ್ರಮ, ಒಂದು ನಾಗರಿಕತೆ, ಒಂದು ಜೀವನ ಕ್ರಮ. ಅದು ಯಾವಾಗ ನಡೆದಿತ್ತು? 7,000 ವರ್ಷಗಳ ಹಿಂದೆ ರಾಮಾಯಣ, 5,000 ವರ್ಷಗಳ ಹಿಂದೆ ಮಹಾಭಾರತ. ಇದಕ್ಕೆಲ್ಲ ಸೈದ್ಧಾಂತಿಕ ಸಾಕ್ಷಿ ಅಲ್ಲ. ಈಗ ನಾವು ಏನೇ ಹೇಳಿದ್ರೂ ಕೂಡ ವೈದ್ಯರೆ, ಅದರಲ್ಲೂ ಇತಿಹಾಸಕಾರರಾಗಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇರಬೇಕಾದ್ರೆ, ಮಂಡನೆ ಮಾಡ್ತಾ ಇರಬೇಕಾದ್ರೆ, ಅದಕ್ಕೊಂದು ಪರಿಪಕ್ವವಾದ ದಾಖಲೆಗಳಿರಬೇಕು. ನಾನು ಎಕ್ಸಾಕ್ಟ್ಲಿ ಇದೇ ವಿಚಾರಕ್ಕೆ ಬರೋ. ದಾಖಲೆಗಳಿರಬೇಕಲ್ವಾ? ದಾಖಲೆಗಳಿಲ್ಲದ ಮಾತು ನಿಲ್ಲೋದಿಲ್ಲ, ಆ ಅರ್ಥವಿಲ್ಲದ ಮಾತಾಗತ್ತೆ. ನಾವು ಏನೇ ಒಂದು ಮಾತಾಡಿದ್ರೂ ಅದಕ್ಕೊಂದು ಎವಿಡೆನ್ಸ್ ಇರಬೇಕು. ಯಾವ ಥರದ ಎವಿಡೆನ್ಸ್? ಸೈಂಟಿಫಿಕ್ ಎವಿಡೆನ್ಸ್. ಫಿಲಾಸಫಿಕಲ್ ಎವಿಡೆನ್ಸ್ ಬೇಡ, ಬೇಕಾಗಿಲ್ಲ. ತರ್ಕ ಬೇಡ. ತರ್ಕ, ಕಲ್ಪನೆ, ಜಿಜ್ಞಾಸೆಯಿಂದ ಇತಿಹಾಸ ಕಟ್ಟೋದಲ್ಲ, ಕಟ್ಟೋಕ್ಕಾಗಲ್ಲ. ಇತಿಹಾಸದ ರಚನೆಗೆ ಕಲ್ಪನೆ ಬೇಡ, ತರ್ಕ ಬೇಡ, ಜಿಜ್ಞಾಸೆ ಬೇಡ. ಅದಕ್ಕೊಂದು ಆಥೆಂಟಿಕ್ ಆದ ವೈಜ್ಞಾನಿಕವಾದ ಪ್ರಾಚ್ಯಶಾಸ್ತ್ರೀಯ ದಾಖಲೆಗಳು ಬೇಕು. ಪ್ರಾಚ್ಯಶಾಸ್ತ್ರೀಯ ದಾಖಲೆಗಳು, ಆರ್ಕಿಯಾಲಜಿಕಲ್ ಎವಿಡೆನ್ಸಸ್. ಈ ರಾಮಾಯಣಕ್ಕೆಲ್ಲ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ಗಳಿದೆ, ಮಹಾಭಾರತಕ್ಕೆ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಇದೆ. ಆ ಯುರೋಪಿಯನ್ ಮೈಂಡ್ ಸೆಟ್ಟಿಂದ ಹೊರಗೆ ಬರಬೇಕು ನಾವು. ಅಲ್ಲ, ಆದರೂ ಕೆಲವರು ರಾಮನನ್ನ ಮತ್ತು ಕೃಷ್ಣನ ಹಿಸ್ಟೋರಿಕಲ್ ಕ್ಯಾರೆಕ್ಟರ್ ಅಂತ ಒಪ್ಕೊಳ್ಳದೇ ಇರುವಂತಹ ಜೀವರಾಶಿಗಳು ನಮ್ಮ ಸಮಾಜದಲ್ಲಿರೋದು ದುರ್ದೈವ ಅಂತ ನಿಮ್ಗೆ ಅನ್ಸಲ್ವಾ? ಈಗ ನಿಜವಾಗಿ ನಿದ್ದೆ ಬಂದವರನ್ನು ತಕ್ಷಣ ಎಬ್ಬಿಸ್ಬೋದು. ನಿದ್ದೆ ಬಂದವರ ರೀತಿಯಲ್ಲಿ ನಟಿಸುವವರನ್ನು ಎಬ್ಬಿಸ್ಲಿಕ್ಕೆ ಯಾರ ಹತ್ರವೂ ಸಾಧ್ಯ ಇಲ್ಲ ಅಲ್ವಾ? ನಿಜವಾಗಿ ಮಹಾನ್ ನಿದ್ದೆ ಮಾಡ್ತಾ ಇದ್ದ ಕುಂಭಕರ್ಣನ್ನೇ ಎಬ್ಬಿಸಿದ್ರು. ಈಗಿನ ಕೆಲವು ಕುಂಭಕರ್ಣಗಳನ್ನು ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವ್ರ ನಾಟಕದ ನಿದ್ದೆ ಅದು. ಅಂದರೆ ಇದರ ಅರ್ಥ ಏನು ಅಂದರೆ ಪೂರ್ವಾಗ್ರಹ ಪೀಡಿತ ಮನೋಸ್ಥಿತಿ. ಪೂರ್ವಾಗ್ರಹ ಆವರಿಸ್ಕೊಂಡು ಬಿಟ್ಟಿದೆ ಅವ್ರ ಮನಸ್ಸಿನಲ್ಲಿ. ಇಲ್ಲ, ಭಾರತದ ಇತಿಹಾಸ ಇದಕ್ಕಿಂತ ಹಿಂದೆ ಹೋಗಬಾರ್ದು, ಈ ಥರ ಒಂದು ಮೈಂಡ್ ಸೆಟ್ ಇದೆ ಕೆಲವರಲ್ಲಿ. ಅವರಿಂದನೇ ಇತಿಹಾಸ ಪ್ರಾರಂಭ ಆಯಿತು. ಅವರ ಮೈಂಡ್ ಸೆಟ್ ಹೀಗಿದೆ. ಆ ಇತಿಹಾಸದ ರಚನಾ ಕ್ರಮದಲ್ಲೇ ಆ ರೀತಿ ಇದೆಲ್ಲ ತುಂಬ ಅಸಂಬದ್ಧ ಸಂಗತಿಗಳು. ಹೀಗಾಗಿ ಬುದ್ಧ ಪೂರ್ವದ ಭಾರತ ಬಹಳ ಭವ್ಯವಾಗೇ ಇತ್ತು, ಬಹಳ ಭವ್ಯವಾಗೇ ಇತ್ತು. ಬುದ್ಧನ ನಂತರ ಭಾರತವು ಭವ್ಯವಾಗೇ ಇತ್ತು. ಅವೆಲ್ಲ ಪ್ರಾಚೀನ ಭಾರತದ ಒಂದಷ್ಟು ಕಾಲಘಟ್ಟಗಳೇ. ಆದರೆ ಆ ಪೂರ್ವಾಗ್ರಹದಿಂದ ಹೊರಗೆ ಬರಬೇಕು ನಾವು. ಯಾವ ಪೂರ್ವಾಗ್ರಹವೂ ಬೇಡ. ನಾವು ನಮ್ಮ ಭಾರತ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ, ಈ ಬಗ್ಗೆನೂ ಅತಿಯಾದ ವ್ಯಾಮೋಹ, ವೈಭವೀಕರಣ ಸಲ್ಲದು, ಅದು ತಪ್ಪೇ. ಇದ್ದದ್ದನ್ನು ಇದ್ದ ಹಾಗೆ ಒಪ್ಕೊಳ್ಬೇಕು ನಾವು. ಯಾವುದು ಸತ್ಯ, ಯಾವುದು ಸರಿ, ಅದಕ್ಕೆ ಸರಿಯಾಗಿ ಒಪ್ಕೋಬೇಕು. ವಸ್ತುನಿಷ್ಠತೆಯ ಪರಿಕಲ್ಪನೆಯಲ್ಲಿ ಇತಿಹಾಸ ಕಟ್ಟಲ್ಪಡಬೇಕು. ಇತಿಹಾಸ ಅಂದರೆ ಹಾಗೆ ಅಲ್ವಾ? ಹೀಗೆ ಇತ್ತು ಅಷ್ಟೇ ಇತಿಹಾಸ. ಹೀಗೆ ಇತ್ತು, ಹೀಗೆ ಇರಬೇಕು ಇತಿಹಾಸ ಅಲ್ಲ, ಅದು ನಮ್ಮ ಕೆಲಸ ಅಲ್ಲ. ಅಥವಾ ಹೀಗೆಲ್ಲ ಇತ್ತು, ಅದೂ ಅಲ್ಲ. ಹೀಗೆ ಇತ್ತು, ಇದ್ದದ್ದನ್ನು ಇದ್ದಂತೆ ಹೇಳೋದು, ಇದ್ದ ಹಾಗಷ್ಟೇ ಹೇಳುವುದು, ಅಷ್ಟೇ ಇತಿಹಾಸ. ಪ್ರಾಚೀನ ಭಾರತ ಹೀಗೆ ಇತ್ತು. ಆ ಹೀಗೆ ಇತ್ತು ಹೇಳುವುದನ್ನು ಯಥಾಮತಿಯಾಗಿ ಯಥಾವತ್ತಾಗಿ ಹೇಳಿದ್ರೆ ಸಾಕು ನಾವು ಹೆಮ್ಮೆ ಪಡಲಿಕ್ಕೆ. ಆದರೆ ಆ ಹೀಗೆ ಇತ್ತು ಹೇಳುವುದನ್ನು ಹೇಳುವ ಕೇಳುವ ಮನಸ್ಥಿತಿಯೊಳಗೆ ಇಲ್ಲವಲ್ಲ ನಾವು. ಇದು ದುರದೃಷ್ಟ, ಇದು ದುರದೃಷ್ಟ. ಸರ್, ಒಬ್ಬ ವ್ಯಕ್ತಿಯನ್ನು ಹಿಸ್ಟೋರಿಕಲ್ ಕ್ಯಾರೆಕ್ಟರ್ ಅಂತ ಒಪ್ಕೋಬೇಕು ಅಂತಂದರೆ ಏನು ಎವಿಡೆನ್ಸಸ್ಗಳಿರಬೇಕು? ಅಂದರೆ ಇದರ ಹೂ ಎವರ್ ಹಿ ವಾಸ್, ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಸೋದೆ ಅರಸರಾಗಿರ್ಬೋದು, ಮೈಸೂರು ಅರಸರ ಒಡೆಯರಾಗಿರ್ಬೋದು, ಶಿವಾಜಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಬ್ಬ ವ್ಯಕ್ತಿ ಇತಿಹಾಸದಲ್ಲಿ ಈತ ಇದ್ದ ಅನ್ನೋದಕ್ಕೆ ಏನು ಕುರುಹುಗಳಿರಬೇಕು ಅಕಾರ್ಡಿಂಗ್ ಟು ಹಿಸ್ಟ್ರಿ? ರಾಮ ಕೃಷ್ಣರಂತಹ ತುಂಬ ಪ್ರಾಚೀನ ಐತಿಹಾಸಿಕ ಪುರುಷರ ಅಸ್ತಿತ್ವದ
ಕುರಿತಾಗಿ ಹೇಳುವುದಾದರೆ ಒಂದಷ್ಟು ಕ್ರಮ ಇದೆ, ಒಂದಷ್ಟು ಕ್ರಮ, ಸ್ವಲ್ಪ ವಿಭಿನ್ನ ಕ್ರಮ ಹೇಳ್ತೇನೆ. ಅವರ ನಂತರದ ಈಗ ಸಾಮ್ರಾಜ್ಯದ ಇತಿಹಾಸ ಬಂದಾಗ ಬಂದಂತಹ ಅರಸರುಗಳ ಬಗ್ಗೆ, ಅವರ ಅಸ್ತಿತ್ವದ ಬಗ್ಗೆ ಹೇಳಲಿಕ್ಕೆ ಮತ್ತೊಂದು ವಿಭಿನ್ನ ಕ್ರಮ ಇದೆ, ಸ್ವಲ್ಪ ಕ್ರಮ ವ್ಯತ್ಯಾಸ ಇದೆ. ಅವರ ಅಸ್ತಿತ್ವವನ್ನು ಶ್ರುತಪಡಿಸಲಿಕ್ಕೆ ಒಂದಷ್ಟು ಕ್ರಮಗಳಿದೆ. ಬಹುಶಿಸ್ತೀಯ ಅಧ್ಯಯನದ ಅವಶ್ಯಕತೆ ಇದೆ, ಅಂತರ್ಶಿಸ್ತೀಯ ಅಧ್ಯಯನದ ಅವಶ್ಯಕತೆ ಇದೆ, ಪ್ರಾಚ್ಯಶಾಸ್ತ್ರೀಯ ದಾಖಲೆಗಳ ಅವಶ್ಯಕತೆ ಇದೆ, ಆಮೇಲೆ ಸಾಹಿತ್ಯಿಕ ದಾಖಲೆಗಳ ಅವಶ್ಯಕತೆ ಇದೆ. ಇವೆಲ್ಲವರ ಕ್ರೋಢೀಕರಣ ಮಾಡಿ ಅಸ್ತಿತ್ವವನ್ನು ನಾವು ಸ್ಪಷ್ಟಪಡಿಸ್ಬೇಕಾಗತ್ತೆ. ಈಗ ಉದಾಹರಣೆಗೆ ದ್ವಾರಕಾ ನಗರ, ಅಯೋಧ್ಯ, ಲಂಕೆ, ಈ ಎಲ್ಲ ಪ್ರದೇಶಗಳಲ್ಲಿ ನಡೆದ ಉತ್ಖನನ, ಎಕ್ಸ್ಕವೇಷನ್, ಇವೆಲ್ಲ ಇವರ ಬದುಕು ಸತ್ಯವಾಗಿತ್ತು ಹೇಳುವುದನ್ನು ಸ್ಪಷ್ಟವಾಗಿ ಹೇಳುತ್ತೆ ನಮಗೆ. ಈಗ ರಾಮಾಯಣದಲ್ಲಿ ರಾಮನ ಬದುಕಿನ ಕ್ರಮ, ರಾಮನ ಸಾಧನೆಗಳು ಏನೇನಿದೆಯೋ ಆ ಸಾಧನೆಗೆ ಪೂರಕವಾದ ಪ್ರಾಚ್ಯಶಾಸ್ತ್ರೀಯ ಆಧಾರಗಳೆಲ್ಲ ಸಿಗತ್ತಲ್ಲ ನಮಗೆ ಆ ಪ್ರಾಂತ್ಯದಲ್ಲಿ. ಅದರಲ್ಲಿ ಇದ್ದಿದ್ದು ಯಾವುದೂ ಸುಳ್ಳು ಅಂತ ಸಾಬೀತುಪಡಿಸ್ಲಿಕ್ಕೆ ಆಗಲ್ವಲ್ಲ ನಮಗೆ. ಆದರೆ ರಾಮನ ಚರಿತ್ರೆಯನ್ನೇ ಸುಳ್ಳು ಅಂತ ಬೊಬ್ಬೆ ಹೊಡೆಯೋರಿದ್ದಾರಲ್ಲ. ಅದೇ ಹೇಳಿದ್ನಲ್ಲ, ಅಲ್ಲಿ ಪೂರ್ವಾಗ್ರಹ ಅಂತ ಬಂದಾಗ ನಮಗೆ ಏನು ಮಾಡಲಿಕ್ಕೆ ಆಗಲ್ಲ ಸರ್. ನೀವು ಎಷ್ಟೇ ದಾಖಲೆಗಳನ್ನು ಕೊಟ್ಟರೂ ಕೂಡ ರಾಮಕೃಷ್ಣರ ಬಗ್ಗಿನ ಪೂರ್ವಾಗ್ರಹವನ್ನು ನಾವು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಸಾಮ್ರಾಜ್ಯಶಾಹಿ ಅರಸರುಗಳು ಅಥವಾ ಭಾರತದ ಪ್ರಾಚೀನ ಸಾಮ್ರಾಜ್ಯದ ಅರಸರುಗಳ ಅಸ್ತಿತ್ವವನ್ನು ಕೆಲವು ಯುರೋಪಿಯನ್ರು ಪ್ರಶ್ನೆ ಮಾಡ್ತಾರೆ. ಉದಾಹರಣೆಗೆ ವಿಕ್ರಮಾದಿತ್ಯನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡೋರಿದ್ದಾರೆ. ಸಾಕಷ್ಟು ದಾಖಲೆ ಇದೆ ಅವನ ಅಸ್ತಿತ್ವದ ಬಗ್ಗೆ ಸ್ಪಷ್ಟತೆ ಬಿಡಿಸ್ಲಿಕ್ಕೆ. ಪ್ರಾಚ್ಯಶಾಸ್ತ್ರೀಯ ದಾಖಲೆಗಳಿದೆ, ಶಾಸನಾಧಾರದ ದಾಖಲೆಗಳಿದೆ, ಎಲ್ಲವೂ ಇದೆ. ಆದರೆ ಒಪ್ಕೊಳ್ಳೇಬಾರದು ಹೇಳುವಂಥ ಮನಸ್ಥಿತಿಗೆ ಗಟ್ಟಿಯಾಗಿ ಕೂತಾಗ ನಾವು ಏನೂ ಮಾಡಲಿಕ್ಕೆ ಆಗಲ್ಲ. ನೀವು ಎಂಥದ್ದೇ ಎವಿಡೆನ್ಸ್ ಕೊಟ್ಟರೂ ಕೂಡ ಅವರನ್ನು ನಂಬಿಸ್ಲಿಕ್ಕೆ ಆಗಲ್ಲ. ಅವರಿಗೆಲ್ಲ ಉತ್ತರ ಒಂದೇ, ಯಾಕಿಷ್ಟು ಪ್ರಾಚೀನ ಭಾರತದ ಮೇಲೆ ದ್ವೇಷ, ಯಾಕಿಷ್ಟು ಪೂರ್ವಾಗ್ರಹ ಪ್ರಾಚೀನ ಭಾರತದ ಮೇಲೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಅದನ್ನು ದಯವಿಟ್ಟು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಸಂಪ್ರದಾಯ ಹೇಳುವಂಥದ್ದು ಸಂಕೀರ್ಣತೆ ಅಲ್ಲ, ಅದು ಸಂಪೂರ್ಣತೆ.